ಪ್ರವಾಸಿ ತಾಣಗಳಿಗೆ ಹೆಸರುವಾಸಿಯಾಗಿರೋ ಚಿಕ್ಕಮಗಳೂರಲ್ಲಿ ಹೊಸ ರೂಲ್ಸ್ ತಲೆನೋವು ತಂದಿದೆ. ಅದೇನಪ್ಪ ಅಂತ ರೂಲ್ಸ್ ಅಂತೀರಾ? ಈ ಸ್ಟೋರಿ ನೋಡಿ. ಚಿಕ್ಕಮಗಳೂರಿನಲ್ಲಿ ಕಂಟ್ರೋಲ್ ಟೂರಿಸಂ ಬರುತ್ತಾ? ಹೊಸ ರೂಲ್ಸ್ಗೆ ಸಾರ್ವಜನಿಕರಿಂದ ಆಕ್ರೋಶ. ಕಾಫಿನಾಡು ಚಿಕ್ಕಮಗಳೂರು ಅಂದ್ರೆ ಪ್ರವಾಸಿಗರು ಮುಗಿಬೀಳ್ತಾರೆ. ಅದರಲ್ಲಿಯೂ ವೀಕೆಂಡ್ ಅಂದ್ರೆ ಸಾವಿರಾರು ಜನರು ಬರ್ತಿದ್ದಾರೆ. ಇದರಿಂದ ಟ್ರಾಫಿಕ್ ಸಮಸ್ಯೆ ಹೆಚ್ಚಾಗಿದೆ. ಚಂದ್ರದ್ರೋಣ ಪರ್ವತ ಸಾಲಿನ ಮುಳ್ಳಯ್ಯನಗಿರಿ ಐಡಿ ಪೀಠಕ್ಕೆ ಅತಿ ಹೆಚ್ಚು ಪ್ರವಾಸಿಗರು ಆಗಮಿಸ್ತಾ ಇರೋದ್ರಿಂದ ಪರಿಸರಕ್ಕೆ ಹಾನಿಯಾಗ್ತಿದೆ ಎಂಬ ಆರೋಪ ಪರಿಸರವಾದಿಗಳಿಂದ ಕೇಳಿಬಂದಿತ್ತು. ಈಗ ಜಿಲ್ಲಾಡಳಿತ ಕಂಟ್ರೋಲ್ ಟೂರಿಸಂ ಹಾಗೂ ಚೆಕ್ ಪೋಸ್ಟ್ ಬದಲಿಸೋಕು ಮುಂದಾಗಿದೆ. ಈ ನೂತನ ರೂಲ್ಸ್ಗೆ ಈಗ ಸ್ಥಳೀಯರಲ್ಲಿ ಅಪಸ್ವರ ವ್ಯಕ್ತವಾಗಿದೆ. ಚೆಕ್ ಪೋಸ್ಟ್ ಓಕೆ ಆದರೆ ಕಂಟ್ರೋಲ್ ಟೂರಿಸಂನಿಂದಾಗಿ ಪ್ರವಾಸಿಗರ ಸಂಖ್ಯೆ ಕಡಿಮೆಯಾಗಿ ಜಿಲ್ಲೆಯ ಪ್ರವಾಸೋದ್ಯಮಕ್ಕೆ ಪೆಟ್ಟು ಬೀಳಲಿದೆ ಎಂದು ಒತ್ತಾಯ ಕೇಳಿಬಂದಿದೆ. ಭುಜವನ್ನು ನೀವು ನಿಷೇಧ ಮಾಡೋದು ನೋಡಿದ್ರೆ ಮುಂದಿನ ದಿನಗಳಲ್ಲಿ ಇದನ್ನೂ ನಿಷೇಧ ಮಾಡ್ತೀರಿ. ಆವಾಗ ಕೇವಲ ನಮ್ಮ ಬೇರೆ ಬೇರೆ ಮಕ್ಕಳು ಬರೀ ನಾವು ಪಿಕ್ಚರಲ್ಲಿ ನೋಡಬೇಕಾದ ಪರಿಸ್ಥಿತಿ ಬರ್ತದೆ ಬಿಟ್ಟರೆ ನಿಜವಾದ ಅರಣ್ಯ ಸಂಪತ್ತನ್ನು ನೈಸರ್ಗಿಕ ಏನು ಸೊಬಗನ್ನು ಅನುಭವಿಸ್ತಕ್ಕಂಥ ಇದನ್ನು ವಿಫಲರಾಗ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀರಿ. ಹಾಗಾಗಿ ಟೂರಿಸಮ್ನೂ ಉಳಿಸ್ಕೊಂಡು ಪರಿಸರನೂ ಉಳಿಸ್ಕೊಳ್ಳಿಕ್ಕೆ ಎಲ್ಲರ ಅಭಿಪ್ರಾಯ ಪಡೆದು ಕ್ರಮ ತಗೋಬೇಕು ಅಂತ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಏನು ಕಂಟ್ರೋಲ್ ಟೂರಿಸಂ ಮಾಡಿದ್ರೆ ಇಂತಿಷ್ಟು ವಾಹನಗಳು ಮಾತ್ರ ಎಂಟ್ರಿ ಇರುತ್ತೆ. ಈಗಾಗಲೇ ಜಿಲ್ಲಾಡಳಿತ ದಿನವೊಂದಕ್ಕೆ 1200 ವಾಹನಗಳು 2 ಹಂತದಲ್ಲಿ ಪ್ರವೇಶಕ್ಕೆ ಅವಕಾಶ ಕಲ್ಪಿಸಲು ಚಿಂತನೆ ನಡೆಸಿದೆ. ಪ್ರವಾಸಿಗರನ್ನ ಮಾತ್ರ ಬಿಟ್ಟರೆ ಧಾರ್ಮಿಕ ಸ್ಥಳಕ್ಕೆ ತೆರಳುವವರಿಗೆ ಹೇಗೆ ಎಂಬ ಪ್ರಶ್ನೆಯನ್ನ ಮುಂದಿಟ್ಟಿದ್ದಾರೆ. ಒಟ್ಟಾರೆ ಚಂದ್ರದ್ರೋಣ ಪರ್ವತ ಸಾಲಿನಲ್ಲಿ ಹೊಸ ನಿಯಮಕ್ಕೆ ಜಿಲ್ಲಾಡಳಿತ ಮುಂದಾಗಿದೆ. ಇದಕ್ಕೆ ಈಗ ಅಪಸ್ವರ ಕೇಳಿಬಂದಿದ್ದು, ಕಂಟ್ರೋಲ್ ಟೂರಿಸಂ ಮಾಡೋ ಬದಲು ಪ್ರವಾಸೋದ್ಯಮಕ್ಕೆ ಹೆಚ್ಚಿನ ಒತ್ತು ನೀಡಿ ಅಂತಿದ್ದಾರೆ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಧಾರವಾಡಕ್ಕೆ ಪ್ರತ್ಯೇಕ ಪಾಲಿಕೆ ಬೇಕನ್ನೋದು ಬಹು ವರ್ಷಗಳ ಬೇಡಿಕೆ. ಇದಕ್ಕಾಗಿ ದಶಕಗಳಿಂದ ಹೋರಾಟ ನಡೆದುಕೊಂಡು ಬಂದಿದೆ. ಇದೀಗ ಮತ್ತೆ ಪ್ರತ್ಯೇಕ ಪಾಲಿಕೆಯ ಕೂಗೆದಿದೆ. ಈ ಕುರಿತ ಡೀಟೇಲ್ಸ್ ಇಲ್ಲಿದೆ ನೋಡಿ. ಪ್ರತ್ಯೇಕ ಪಾಲಿಕೆ ಹೋರಾಟ ಮತ್ತೆ ಮುನ್ನೆಲೆಗೆ. ಈ ಬಾರಿ ಈಡೇರುತ್ತಾ ಬಹು ದಿನದ ಬೇಡಿಕೆ. ರಾಜ್ಯದಲ್ಲಿಯೇ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಬೆಂಗಳೂರು ನಂತರದ ಅತಿ ದೊಡ್ಡ ಪಾಲಿಕೆ. ಅವಳಿ ನಗರಕ್ಕೆ ಸೇರಿಯೇ ಪಾಲಿಕೆ ಇದ್ದರೂ ಸರ್ಕಾರದಿಂದ ಬರೋ ಅನುದಾನದಲ್ಲಿ ಹುಬ್ಬಳ್ಳಿಗೆ ಸಿಂಹಪಾಲು ಸಿಗುತ್ತೆ ಅನ್ನೋ ಅಸಮಾಧಾನ ಬಹಳ ವರ್ಷಗಳಿಂದ ಧಾರವಾಡ ಜನರಿಗೆ ಇದ್ದೇ ಇದೆ. ಹುಬ್ಬಳ್ಳಿಯಂತೆ ಧಾರವಾಡ ನಿರೀಕ್ಷಿತ ಮಟ್ಟದಲ್ಲಿ ಅಭಿವೃದ್ಧಿಯೂ ಆಗಿಲ್ಲ. ಇದೇ ಕಾರಣಕ್ಕೆ ಧಾರವಾಡಕ್ಕೆ ಪ್ರತ್ಯೇಕ ಪಾಲಿಕೆ ಕೊಟ್ಟುಬಿಡಿ ಎನ್ನುವ ಹೋರಾಟ ಹಲವಾರು ವರ್ಷಗಳಿಂದ ನಡೆದಿದೆ. ಈಗ ಮತ್ತೆ ಪ್ರಸಕ್ತ ಸಾಲಿನ ಅಧಿವೇಶನ ಮುಂದಿನ ತಿಂಗಳಿನಿಂದ ಆರಂಭಗೊಳ್ಳುತ್ತಿದ್ದು, ಈ ಸಲವೂ ಮತ್ತೆ ಧಾರವಾಡ ಪ್ರತ್ಯೇಕ ಪಾಲಿಕೆ ಬೇಡಿಕೆ ಕುರಿತಾಗಿ ಸರ್ಕಾರದ ಮುಂದೆ ಪ್ರಶ್ನೆ ಇಡುವುದಾಗಿ ಸ್ಥಳೀಯ ಶಾಸಕ ಅರವಿಂದ ಬೆಲ್ಲದ್ ಹೇಳಿದ್ದಾರೆ. ಪ್ರತ್ಯೇಕ ಪಾಲಿಕೆ ನಾನು ಅದಕ್ಕೆ ಈಗ ಬರಲಿರುವ ಅಸೆಂಬ್ಲಿ ಹೋಗಿ ಮತ್ತೆ ಕ್ವಶನ್ ಹಾಕಕ್ಕೆ ನಾನು ಕ್ವಶನ್ ತಯಾರು ಮಾಡಿಟ್ಟೇನೆ. ಇನ್ನೂ ನಮ್ದು ಕ್ವಶನ್ ತೊಗೊಳತ್ತಿಲ್ಲ. ಪ್ರತ್ಯೇಕ ಪಾಲಿಕೆದ ಯಾಕೆ ಡಿಲೇ ಮಾಡತ್ತೀರಿ, ಲಘುನ ಮಾಡ್ರಿ ಅಂಥೇಳಿ ಕ್ವಶನ್ನ ನಾನು ಈ ಸರ್ತಿ ಅಸೆಂಬ್ಲಿಗೆ ಮಾತ್ರ ರೈಸ್ ಮಾಡತ್ತೇನೆ. ಸರ್ಕಾರದಿಂದ ಬರೋ ಅನುದಾನದ ಜೊತೆಗೆ ಸ್ಮಾರ್ಟ್ ಸಿಟಿ ಅಷ್ಟು ಅನುದಾನ ಹುಬ್ಬಳ್ಳಿಗೆ ಬಳಕೆಯಾಗಿದೆ. ಅಲ್ಲದೆ ಮೇಯರ್ ಉಪಮೇಯರ್ ಆಯ್ಕೆಯಲ್ಲಿಯೂ ಧಾರವಾಡಿಗರಿಗೆ ಸಿಕ್ಕ ಅವಕಾಶ ಕಡಿಮೆ. ಹೀಗಾಗಿ ಹುಬ್ಬಳ್ಳಿಯ ನಂಟು ಬೇಡ, ಪ್ರತ್ಯೇಕಿಸಿ ಕೊಟ್ಟುಬಿಡಿ ಅನ್ನೋದು ಇಲ್ಲಿನವರ ಆಗ್ರಹ. ಕಳೆದ ಸಲ ಬೆಳಗಾವಿ ಅಧಿವೇಶನದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿಯ ಸ್ಥಳೀಯ ಶಾಸಕರು ಒಗ್ಗಟ್ಟಿನಿಂದ ಧ್ವನಿ ಎತ್ತಿದ್ದರು. ಇದರ ಪರಿಣಾಮವಾಗಿಯೇ ನಗರಾಭಿವೃದ್ಧಿ ಸಚಿವರು ಪಾಲಿಕೆ ಆಗೇ ಬಿಡುತ್ತೆ ಅನ್ನೋ ಅರ್ಥದಲ್ಲಿ ಭರವಸೆ ನೀಡಿಬಿಟ್ಟಿದ್ರು. ಆದರೆ ಇನ್ನುವರೆಗೂ ಈ ಭರವಸೆ ಹಾಗೇ ಉಳಿದಿದ್ದು, ಏನಾದರೂ ಧಾರವಾಡಕ್ಕೆ ಪ್ರತ್ಯೇಕ ಪಾಲಿಕೆ ಭಾಗ್ಯ ಸಿಗುತ್ತಾ ಕಾದು ನೋಡಬೇಕಿದೆ. ಡಿ.ವಿ. ಕಮಾರ್, ರಿಪಬ್ಲಿಕ್ ಕನ್ನಡ, ಧಾರವಾಡ.